Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 20 verse 28. Like the Son of Man who did not come to be served but to serve and to give his life to redeem many people. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು. ಹೌದು, ನಮ್ಮ ಯೇಸು ಸ್ವಾಮಿ ನುಡಿದಂತೆ ನಡೆದವರು. ಇಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಮನುಷ್ಯ ಕುಮಾರನು ಸೇವೆ ಮಾಡುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ. ಅದನ್ನು ಮಾದರಿಯಾಗಿ ತೋರಿಸಿದ್ದಾರೆ. ತನ್ನ ಶಿಷ್ಯರ ಸೇವೆ ಮಾಡಿದ್ದಾರೆ, ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದಿದ್ದಾರೆ. ಇಡೀ ದೇಹದಲ್ಲಿ ಅತಿ ಕೊಳೆಯಾಗುವಂತಹ ಅಂಗವೆಂದರೆ ಅದು ಕಾಲು. ಆ ಕೊಳೆಯಾಗುವಂತಹ ಅಂಗವನ್ನು ಯೇಸು ಸ್ವಾಮಿ ಮುಟ್ಟಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದಿದ್ದಾರೆ. ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಇದೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ, ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ ಅನ್ನೋ ವಾಕ್ಯವನ್ನು ಹೇಳಿ ಈ ವಾಕ್ಯವನ್ನು ಇಲ್ಲಿ ಪೂರ್ತಿಗೊಳಿಸುತ್ತಾ ಇದ್ದಾರೆ ಪ್ರಿಯರೇ. ಇದನ್ನು ನಾವು ಯೋಹಾನ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಊಟವಾದ ಮೇಲೆ ತನ್ನ ಮೇಲ್ಹೊದಿಕೆಯನ್ನು ತೆಗೆದಿಟ್ಟು ಒಂದು ಕೈಪಾವುಡವನ್ನು ತೆಗೆದುಕೊಂಡು ತನ್ನ ಸೊಂಟಕ್ಕೆ ಸುತ್ತಿಕೊಂಡು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹೌದು, ಯೇಸು ಸ್ವಾಮಿ ನುಡಿದಂತೆ ನಡೆದಿದ್ದಾರೆ. ತನ್ನ ಪ್ರೀತಿಯ ಶಿಷ್ಯರ ಸೇವೆ ಮಾಡಿದ್ದಾರೆ, ಶಿಷ್ಯರ ಕಾಲುಗಳನ್ನು ತೊಳೆದಿದ್ದಾರೆ, ಮಾದರಿ ಜೀವಿತವನ್ನು ಜೀವಿಸಿ ತೋರಿಸಿದ್ದಾರೆ. ತನ್ನ ಹಾಗೆ ತನ್ನ ಶಿಷ್ಯರು ಕೂಡ ಮಾಡಬೇಕು ಎಂಬುದಾಗಿ ಈ ರೀತಿ ಆತನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿಕೊಟ್ಟಿದ್ದಾರೆ ಪ್ರಿಯರೇ. ಇದು ಎಂತಹ ಆಶ್ಚರ್ಯ ಪ್ರಿಯರೇ. ನಮ್ಮ ದೇವರ ಕೈ, ನಮ್ಮ ಯೇಸು ಸ್ವಾಮಿಯ ಕೈ ಆಕಾಶವನ್ನು ಉಂಟು ಮಾಡಿರ್ತಕ್ಕಂಥ ಕೈ, ವ್ಯಾಧಿಗಳನ್ನು ಗುಣಪಡಿಸಿರುವಂಥ ಕೈ, ಬೇನೆಗಳನ್ನು ಹೊರಗೆ ಹಾಕಿರುವಂಥ ಕೈ, ಸಮುದ್ರದ ಅಲ್ಲುಕಲ್ಲೋಲವನ್ನು ನಿಲ್ಲಿಸಿದಂಥ ಕೈ. ಇಂಥ ಒಂದು ಪರಿಶುದ್ಧವಾದ ಹಸ್ತ, ಇಂಥ ಒಂದು ಅದ್ಭುತವಾದ ಹಸ್ತ ಇಂದು ತನ್ನ ಪ್ರೀತಿಯ ಶಿಷ್ಯರು, ಪಾಪಿಗಳಾದ ಮಾನವರ ಕಾಲುಗಳನ್ನು ಆತನು ಮುಟ್ಟುತ್ತಾ ಇದ್ದಾನೆ, ಅವರನ್ನು ತೊಳೆಯುತ್ತಾ ಇದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಈ ವಾಕ್ಯವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ, ಸೇವೆ ಮಾಡುವುದಕ್ಕೆ ಬಂದಿದ್ದಾರೆ ಎನ್ನುವ ವಾಕ್ಯವನ್ನು ಇಲ್ಲಿ ಈ ರೀತಿ ಯೇಸು ಸ್ವಾಮಿ ಪೂರ್ತಿ ಮಾಡುತ್ತಾ ಇದ್ದಾರೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಕೂಡ ನಮ್ಮಲ್ಲಿರುವ ಗರ್ವದ ಗುಣವನ್ನು ಬಿಟ್ಟು ಬಿಡೋಣ, ಅಹಂಕಾರದ ಜೀವನವನ್ನು ಬಿಟ್ಟು ಬಿಡೋಣ, ನಾನು ದೊಡ್ಡವನು ಎಂದು ತಿಳಿದುಕೊಳ್ಳುವಂತಹ ಗುಣ ಬಿಟ್ಟು ಬಿಡೋಣ. ನಮ್ಮೆಲ್ಲರಿಗಿಂತಲೂ ದೊಡ್ಡ ದೇವರು ನಮ್ಮೊಂದಿಗಿದ್ದಾರೆ. ನಮ್ಮ ಅಹಂಕಾರಕ್ಕೆ ಕಾರಣವಾಗಿರ್ತಕ್ಕಂಥ ನಮ್ಮ ಜ್ಞಾನವನ್ನು, ನಮ್ಮ ಆಸ್ತಿಯನ್ನು, ನಮ್ಮ ಅಧಿಕಾರವನ್ನು ಎಲ್ಲವನ್ನ ಬಿಟ್ಟು ಬಿಡೋಣ. ಇದು ಕೇವಲ ಕರ್ತನು ನಮಗೆ ಕೊಟ್ಟಿರುವಂಥ ಭಾಗ್ಯ. ಇದು ಕೇವಲ ನಾವು 3 ದಿನದ ಬಾಳ್ವಿಕೆಯಲ್ಲಿ ಇಲ್ಲಿ ಜೀವಿಸುತ್ತಿರುವಾಗ ಯೇಸು ಸ್ವಾಮಿ ನಮಗೆ ಕೊಟ್ಟಿರೋ ಭಾಗ್ಯ. ಇದನ್ನು ನಾವು ಕಲಿತುಕೊಳ್ಳೋಣ. 1 ಪೇತ್ರ 5:5 ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ದೇವರು ಗರ್ವಿಷ್ಠರನ್ನು ಎದುರಿಸುತ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನು ತೋರಿಸುತ್ತಾನೆ ಎಂಬುದಾಗಿ. ಹೌದು, ನಮ್ಮಲ್ಲಿರುವ ಗರ್ವ ಅಹಂಕಾರದ ಜೀವಿತವನ್ನು ಬಿಟ್ಟು ದೀನತೆಯ ಜೀವಿತವನ್ನು ಜೀವಿಸೋಣ. ಆಗ ರಕ್ಷಕನು ಯೇಸು ಸ್ವಾಮಿ ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮ್ಮ ಪಾಪಗಳನ್ನು ತೊಳೆಯುತ್ತಾರೆ, ನಮ್ಮನ್ನು ಶುದ್ಧಿಗೊಳಿಸುತ್ತಾರೆ. ಪ್ರತಿನಿತ್ಯ ನಾವು ಯೇಸು ಸ್ವಾಮಿಯ ಬಳಿ ಬರಬೇಕು. ನಮ್ಮ ಪಾಪಗಳಿಗಾಗಿ ಅತ್ತು ಕಣ್ಣೀರಿಟ್ಟು ದೇವರಲ್ಲಿ ಕ್ಷಮೆ ಯಾಚಿಸಬೇಕು. ದೇವರು ನಮ್ಮನ್ನು ತೊಳೆಯುವಂತೆ ನಾವು ಆತನಲ್ಲಿ ಬೇಡಿಕೊಳ್ಳಬೇಕು. ಆಗ ದೇವರು ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿಗೊಳಿಸಿ ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀವು ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಬಂದು ಸ್ವಾಮಿ ನಿನ್ನ ಪ್ರೀತಿಯ ಶಿಷ್ಯರ ಕಾಲುಗಳನ್ನು ತೊಳೆದು ನಾವು ಕೂಡ ಮಾಡಬೇಕು ಎನ್ನುವ ಮಾದರಿ ಜೀವಿತವನ್ನು ತೋರಿಸಿಕೊಟ್ಟಿದ್ದೀರಿ ದೇವ. ನಿಮಗೆ ಸ್ತೋತ್ರ ಸ್ವಾಮಿ. ಅದನ್ನು ಈ ನಮ್ಮ ಬಾಯಿಂದ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಕರ್ತನೆ. ನಮ್ಮಲ್ಲಿರುವ ಗರ್ವ ಅಹಂಕಾರದ ಜೀವಿತವನ್ನು ಬಿಟ್ಟು ದೀನ ಭಾವದಿಂದ, ನಮ್ರ ಭಾವದಿಂದ ನಾವು ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮೆಲ್ಲರ ಪಾಪಗಳನ್ನು ತೊಳೆ, ನಮ್ಮ ದೋಷವನ್ನು ಅಳಿಸಿ ಬಿಡು ಸ್ವಾಮಿ. ಆಗ ಹಿಮಕ್ಕಿಂತ ಬೆಳ್ಳಗಾಗುತ್ತೇವೆ ದೇವ. ಈ ಸೋಪ್ ಗಿಡದ ಬರಲಿನಿಂದ ನಮ್ಮ ಪಾಪವನ್ನು ತೊಳೆ ಸ್ವಾಮಿ, ನಮ್ಮನ್ನು ಪರಿಶುದ್ಧಗೊಳಿಸು ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಇಂದು ನಿನ್ನ ಪಾದದ ಬಳಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವ, ಅವರೆಲ್ಲರನ್ನ ಕನಿಕರಿಸು, ಕಾಪಾಡು. ಪರಿಶುದ್ಧ ಜೀವನವನ್ನು ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ.
ಆಮೇನ್.